ನಮಸ್ಕಾರ. ನಾನು BM ಭಟ್, CPIM. ಬಂಧುಗಳೇ, ನಾನು ಒಂದು ವಿಚಾರ ನಿಮ್ಮಲ್ಲೆಲ್ಲ ಹಂಚಿಕೊಳ್ಳಬೇಕು ಅಂತೇಳಿ ಹಲವು ಸಮಯದಿಂದ ಯೋಚಿಸ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ನಮ್ಮ ರಾಜ್ಯದಲ್ಲಿ ಎಲ್ಲ ಕಡೆ ದೊಡ್ಡ ರೀತಿಯಲ್ಲಿ ಕೋಮುವಾದ ಬೆಳೀತಾ ಇದೆ. ಧರ್ಮವನ್ನು ರಾಜಕೀಯಕ್ಕೆ ಬಳಸಿ ಕೋಮು ಭಾವನೆಯನ್ನು ಜನರಲ್ಲಿ, ಇನ್ನೊಂದು ಧರ್ಮದ ಮೇಲೆ ದ್ವೇಷವನ್ನು ಬೆಳೆಸಿ ರಾಜಕೀಯ ಮಾಡುವಂಥದ್ದು ಕಾಣ್ತಾ ಇದ್ದೇವೆ. ಇದರಿಂದಾಗಿ ಯಾವ ಧರ್ಮದ ಪರವಾಗಿ ಇವರು ಇದೆ ಅಂತ ಹೇಳ್ತಾರ, ಅದೇ ಆ ಧರ್ಮಕ್ಕೆ ಇವರಿಂದಾಗಿ ಅನ್ಯಾಯ ಆಗ್ತಾ ಇರೋದು ನಾವು ಕಾಣ್ತಾ ಇದ್ದೇವೆ. ಇದು ಕೋಮುವಾದದ ಅಪಾಯ. ಹಿಂದೂ ಧರ್ಮಕ್ಕೆ ಅಪಾಯ ಇದೆ ಅಂತೇಳಿ ಹೇಳುವಂಥವರಿಂದಲೇ ನಿಜವಾಗಿ ಹಿಂದೂ ಧರ್ಮಕ್ಕೆ ಅಪಾಯ ಇರುವುದು ಅಂತ ಹೇಳೋದು ಸ್ಪಷ್ಟ. ಬರೇ ಹೇಳುವ ಹಾಗೆ 5,000 ವರ್ಷಗಳ ಹಿಂದಿಂದ ಬಂದಂಥ ಸನಾತನ ಧರ್ಮ ಹೌದು ಆಗಿದ್ದರೆ ಅದು ಇದುವರೆಗೆ ಹಾಳಾಗಲಿಲ್ಲ. ಈಗ ಅವ್ರು ಹೇಳ್ತಾರೆ ಅಪಾಯದಲ್ಲಿದೆ ಧರ್ಮ ಅಂತ ಹೇಳ್ಕೊಂಡು. ಅದರಿಂದ ಯಾರಿಂದ ಅಪಾಯದಲ್ಲಿದೆ ಅಂತ ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಮುಖ್ಯವಾಗಿ ನಾನು ಹೇಳುವಂಥದ್ದು ಇಲ್ಲಿ ಓಂ ಹೇಳೋ ಶಬ್ದ ಹಿಂದೂ ಧರ್ಮದಲ್ಲಿ ಅಥವಾ ವೈದಿಕ ಧರ್ಮದಲ್ಲಿ ಅಥವಾ ಸನಾತನ ಧರ್ಮದ ವೇದ ಉಪನಿಷತ್ತು ವೇದಾಂತಗಳಲ್ಲೆಲ್ಲ ಬರುವಂತಹ ವೇದಗಳ ಮಂತ್ರದಲ್ಲಿ ಬರುವಂತಹ ಓಂ ಹೇಳುವ ಅಕ್ಷರ. ಈ ಓಂ ಹೇಳುವ ಅಕ್ಷರವನ್ನು ಹಿಡಿದುಕೊಂಡು ಒಂದು ಕೇಸರಿ ಧ್ವಜ ಹಿಂದೆ ರಾಜರ ಆಡಳಿತದಲ್ಲಿತ್ತು. ಕುಶನ ವಂಶಸ್ಥರು ಇದನ್ನು ಆಳ್ತಾ ಇದ್ದರು. ಆ ರೀತಿ ಆಡಳಿತದಲ್ಲಿದ್ದಂತಹ ರಾಜನ ಬಾವುಟ ಆಗಿದ್ದದ್ದು. ಆಮೇಲೆ ಆ ವಂಶಸ್ಥರು ಮುಗಿದ ಮೇಲೆ ಅದು ಬಾವುಟಕ್ಕೆ ಬದಲಾಗಿದೆ. ಆದರೆ 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಸ್ಥಾಪನೆ ಆದಾಗ ಅವರು ಒಂದು ಬಾವುಟವನ್ನು ಮಾಡಿಕೊಡ್ತಾರೆ. ಅದು ಇದೇ ಹಿಂದೂ ಧರ್ಮ ಅಂತೇನು ಹೇಳ್ತೇವೆ ನಾವು, ಅದರ ವೇದದಲ್ಲಿ ಬರುವಂಥ ಮಂತ್ರಗಳ ಸುರುವಿನ ಅಕ್ಷರವನ್ನೇ ಅವರು ಬಳಸಿಕೊಂಡು ಕೇಸರಿ ಬಾವುಟವನ್ನು ಹೇಳ್ತಾರೆ. ಈ ರೀತಿಯಲ್ಲಿ ಇವತ್ತು ನಾವು ಶುಂಗ ಅರಸುಗಳಲ್ಲಿ ಇದ್ದಂತಹ ಆ ಬಾವುಟ ಮತ್ತೆ ಚಾಲ್ತಿಗೆ ಬಂದದ್ದು RSSನಿಂದಾಗಿ. ಅಲ್ಲಿವರೆಗೆ ಆ ಧರ್ಮದ ಪ್ರಸ್ತಾಪ ಎಲ್ಲೂ ನಮ್ಮ ಇತಿಹಾಸದಲ್ಲಿ ಇಲ್ಲ. ಅಂತೂ ನಾನು ತಿಳಿದ ಮಟ್ಟಿಗೆ ಯಾವುದೇ ಧರ್ಮಕ್ಕೆ ತನ್ನದೇ ಆದಂಥ ಧ್ವಜ ಅಂತ ಹೇಳೋದು ಇಲ್ಲ. ಇದ್ರೆ ಬಹುಶಃ ಅದು ಬೌದ್ಧ ಧರ್ಮಕ್ಕೆ ಇರ್ಬೋದೇನೋ, ಬೇರೆ ಯಾವ ಧರ್ಮಕ್ಕೂ ಅದರದ್ದೇ ಆದಂಥ ಒಂದು ಧ್ವಜ ಅಂತ ಹೇಳುವಂಥದ್ದು ಅಧಿಕೃತವಾಗಿ ಘೋಷಣೆ ಆದಂಥದ್ದು ಇಲ್ಲ ಇಲ್ಲಿ. ಹಾಗಾದರೆ ಓಂ, ಹಿಂದೂ ಧರ್ಮದ ಓಂ ಬಳಸಿದಂಥ RSS ಇವರು ಮಾತ್ರವ ಹಿಂದೂ ಅಲ್ಲ. ಅಂದರೆ ಹಿಂದೂ ಧರ್ಮದಲ್ಲಿ ಬರುವಂಥ ಮಂತ್ರಗಳಲ್ಲಿರುವಂಥ ಓಮನ್ನು ಅವರು ದುರುಪಯೋಗ ಮಾಡ್ತಾ ಇದ್ದಾರೆ. ಒಂದು ಸಂಘಟನೆಯನ್ನು ಬಳಸ್ತಾ ಇದೆ, ಅದು ತಪ್ಪದು. ಉದಾಹರಣೆಗೆ ಕಮ್ಯುನಿಸ್ಟರು, ನಮ್ಮ ಬಾವುಟ ಕುಡುಗೋಲು ಸುತ್ತಿಗೆ. ಈ ಕುಡುಗೋಲು ಸುತ್ತಿಗೆಯನ್ನು ಕಾಡಿನಲ್ಲಿರುವಂತಹ ನಕ್ಸಲರು ಕೂಡ ಬಳಸ್ತಾರೆ. ಅವರು ಭಯೋತ್ಪಾದನೆ ಮಾಡ್ತಾ ಇದ್ದಾರೆ. ಆ ಭಯೋತ್ಪಾದನೆ ಮಾಡುವಂಥವರು ನಕ್ಸಲರು ಈ ಕುಡುಗೋಲು ಸುತ್ತಿಗೆ ಬಾವುಟವನ್ನು ಬಳಸಿದ್ರು ಅಂತೆಂದ ಮಾತ್ರಕ್ಕೆ ನಾವು ಕಮ್ಯುನಿಸ್ಟರು ನಕ್ಸಲರಾಗುವುದಿಲ್ಲ. ಅದೇ ರೀತಿಯಲ್ಲಿ ಹಿಂದೂಗಳಲ್ಲಿ ಇರುವಂಥ ಮಂತ್ರದ ಓಂ ಶಬ್ದವನ್ನು ಈ ಭಯೋತ್ಪಾದಕರು, RSS ಅಂತ ಹೇಳುವ ಭಯೋತ್ಪಾದಕರು ಬಳಸಿದ್ರು ಅಂತ ಹೇಳಿದ ಕೂಡಲೇ ಹಿಂದೂಗಳೆಲ್ಲ ಭಯೋತ್ಪಾದಕರಾಗುವುದಿಲ್ಲ. ಅವರು ನಮ್ಮ ಈ ಓಂ ಶಬ್ದವನ್ನು ಬಳಸಿದ್ದಾರೆ. ಹೇಗೆ ನಕ್ಸಲರು ಕಮ್ಯುನಿಸ್ಟರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೋ, ಅದೇ ರೀತಿಯಲ್ಲಿ ಈ RSS ಹಿಂದೂಗಳಿಗೆ ಅವಮಾನ ಆಗೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದರೆ RSSನ ಹಿಂದೂ ಧರ್ಮವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ನಕ್ಸಲರಿಂದ ಕಮ್ಯುನಿಸ್ಟನ್ನು ಕೂಡ ನಾಶ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವರು ಯಾಕೆ ಕೇಸರಿ ಬಾವುಟವನ್ನು ಹೇರ್ತಾ ಇದ್ದಾರೆ? ಅದು ಅತ್ಯಾಚಾರ. RSS ಹಿಂದೂ ಧರ್ಮದ ಮೇಲೆ ಅತ್ಯಾಚಾರ ಮಾಡ್ತಾ ಇದೆ. ಅತ್ಯಾಚಾರ ಅಂದರೆ ಲೂಟಿ ಮಾಡ್ತಾ ಇದೆ. ಮಾತ್ರ ಅಲ್ಲ, ಹೇರಿಕೆ ಮಾಡ್ತಾ ಇದೆ. ಅವರ ವಿಚಾರ ಏನಿದೆ, ಅವರ ಬಾವುಟ ಏನಿದೆ, ಅದನ್ನು ಹೇರಿಕೆ ಮಾಡ್ತಾ ಇದೆ. ಹಿಂದೂಗಳೆಲ್ಲರೂ ಓಂ ಫ್ಲಾಗನ್ನು ಹಾಕ್ಕೊಳ್ಬೇಕು, ಅವರ ಧ್ವಜವನ್ನು. ಎಲ್ಲ ಹಿಂದೂಗಳು RSSನವರ? ಎಲ್ಲ ದೇವಸ್ಥಾನಗಳಲ್ಲಿ ಕೂಡ RSSನವರು ಓಂ ಬಾವುಟವನ್ನೇ ಹಾರಿಸಬೇಕು. ಏನು ದೇವಸ್ಥಾನಗಳೆಲ್ಲ RSSಗೆ ಬಿಟ್ಟುಕೊಟ್ಟಿದ್ದೇವಾ, ಗುತ್ತಿಗೆ ಕೊಟ್ಟಿದ್ದೇವಾ? ಅಂದರೆ ಇದು ಹೇರಿಕೆ, ಇದು ಮತಾಂಧತೆ ಎಂದು ಹೇಳುವಂಥದ್ದು. ಇದು ಸರ್ವಾಧಿಕಾರಿ ಧೋರಣೆಯನ್ನು ನಾವು ವಿರೋಧಿಸಬೇಕಾಗ್ತದೆ. ಒಂದು ಕಡೆಯಲ್ಲಿ ಹಿಂದೂ ಧರ್ಮವನ್ನು ರಾಜಕೀಕರಣಗೊಳಿಸಿ ಮಾಡುವಂಥವರ ಕೋಮುವಾದವು, ಇನ್ನೊಂದು ಕಡೆ ಅವರು ಹೇಳಿದ್ದೇ ಧರ್ಮ ಅಂತ ಹೇಳುವ ರೀತಿಯಲ್ಲಿ, ಈ ರೀತಿಯಲ್ಲಿ ಅವ್ರದೇ ಬಾವುಟವನ್ನು ಎಲ್ಲ ಇಡೀ ಹಿಂದೂ ಧರ್ಮದವರೆಲ್ಲ ಬಳಸಬೇಕು ಅಂತ ಹೇಳುವಂಥದ್ದು ಕೂಡ
ಅದು ಸರ್ವಾಧಿಕಾರ ಧೋರಣೆ. ಈ ಎರಡು ಕೂಡ ಹಿಂದೂ ಧರ್ಮಕ್ಕೆ ಮಾತ್ರ ಅಲ್ಲ, ಇಡೀ ಭಾರತ ದೇಶಕ್ಕೆ ದೊಡ್ಡ ರೀತಿಯ ಅಪಾಯ ತರುವಂಥ ವಿಚಾರಗಳು. ಅದರಿಂದ ಈ RSS ಸಂಘ ಪರಿವಾರ BJPಗಳಿಂದ ಕೇವಲ ಹಿಂದೂ ಧರ್ಮಕ್ಕೆ ಮಾತ್ರ ಅಲ್ಲ ಅಪಾಯ ಇರುವುದು, ಇಡೀ ಭಾರತ ದೇಶಕ್ಕೆ ಅಪಾಯ ಇದೆ ಅಂತ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಆದರೆ ಈಗ ಇನ್ನೊಂದು ವಿಚಾರ ಬರ್ತದೆ ಅಲ್ಲಿ, ಈ ಕೇಸರಿಯನ್ನು ಯಾಕೆ ಬಳಸಬಾರದು? ಕೇಸರಿ ಹಿಂದೂ ಧರ್ಮದ ಬಣ್ಣ ಅಲ್ಲ. ಹಿಂದೂ ದೇವರುಗಳ ವಿಷಯ ತಗೊಳ್ಳುವ, ಹಿಂದೂ ದೇವರುಗಳಲ್ಲೂ ಯಾವುದೇ ಆಗಿರಲಿ, ಅದು ದೇವಿ ಆಗಿರ್ಬೋದು ಅಥವಾ ತ್ರಿಮೂರ್ತಿಗಳಾಗಿರ್ಬೋದು, ಎಲ್ಲರೂ ಕೂಡ ದೇವರ ಬಣ್ಣ ನೀಲಿ ಬಣ್ಣ ದೇವರ ಬಣ್ಣ. ಓಕೆ, ಹಾಗಿರುವಾಗ ಇವರು ಕೇಸರಿಯಲ್ಲಿದೆ. ಇನ್ನು ವಿಷ್ಣು ಶ್ವೇತಾಂಬರಿ ಅಂದರೆ ಬಿಳಿ ವಸ್ತ್ರ, ಬಿಳಿ ಬಣ್ಣವನ್ನು ಧರಿಸುವಂಥವನು. ಇನ್ನು ಬ್ರಹ್ಮ ಹಳದಿ ಅರಿಶಿನ ಬಣ್ಣವನ್ನು ಬಳಸುವಂಥವನು. ಇನ್ನು ಶಿವ ಭಸ್ಮಧಾರಿ, ಸತ್ತ ಪ್ರಾಣಿಗಳ ಚರ್ಮವನ್ನು ಉಡುಪು ಆಗಿ ಪಡ್ಕೊಳ್ಳೋನು, ಕೊರಳಲ್ಲಿ ಹಾವಿನ ಮಾಲೆಯನ್ನು ಧರಿಸುವವನು, ಅವನು ಕೂಡ ಕೇಸರಿ ಇಲ್ಲ. ಯಾವ ತ್ರಿಮೂರ್ತಿಗಳಲ್ಲಿ ಕೂಡ ಕೇಸರಿ ಬಣ್ಣ ಇಲ್ಲ, ದೇವರಲ್ಲಿ ಇಲ್ಲ. ಆಕಾಶಕಾಯ ನೀಲಿ ಬಣ್ಣವೇ ಅಲ್ಲಿ ಕಾಣ್ತಾ ಇರೋದು ನಮಗೆ. ಇನ್ನೊಂದು ದುರ್ಗೆ, ರಕ್ತೇಶ್ವರಿ, ಪಾರ್ವತಿ, ಈ ರೀತಿಯ ಕಾಳಿ, ಚಾಮುಂಡಿ, ಈ ಎಲ್ಲ ದೇವಿಗಳು ಬಳಸುವಂಥ ಬಣ್ಣ ಕೆಂಪು. ಅವರ ಪ್ರೀತಿಯ ಧರ್ಮದ ಬಣ್ಣ ಕೆಂಪು, ಕುಂಕುಮ ಕೆಂಪು. ಎಲ್ಲಿದೆ ಕೇಸರಿ? ನಮ್ಮ ಹಿಂದೂ ಧರ್ಮದ ಆಚರಣೆಗಳನ್ನು ಅಥವಾ ಉಪನಿಷತ್ತು ವೇದಾಂತಗಳನ್ನು ಎಲ್ಲ ಧಿಕ್ಕರಿಸಿ RSSನ ತತ್ವ ಸಿದ್ಧಾಂತವನ್ನು ಹೇರುವುದು ಅದು ಹಿಂದೂಗಳು ಒಪ್ಪುವಂಥ ಮಾತಲ್ಲ, ಅದು ಅವರು ಮಾಡುವಂಥ ಲೂಟಿ. ಹಿಂದೂ ಧರ್ಮಕ್ಕೆ ಮಾಡುವಂಥ ಅಪಾಯ ಅವರಲ್ಲಿದೆ, ಅವರು ಮಾಡ್ತಾ ಇರೋದು. ಹಿಂದೂ ಧರ್ಮವನ್ನು ಅತ್ಯಾಚಾರ ಮಾಡ್ತಾ ಇದ್ದಾರೆ ಅವರು. RSSನ ತತ್ವ ಸಿದ್ಧಾಂತ, RSSನ ಬಾವುಟ, RSSನ ಧೋರಣೆ ಹಿಂದೂ ಧರ್ಮದ ಧೋರಣೆ ಆಗುವುದಿಲ್ಲ, ಹಿಂದೂ ಧರ್ಮದ ಬಾವುಟ ಆಗುವುದಿಲ್ಲ ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಇದ್ರೆ ಹಿಂದೂ ಧರ್ಮದಲ್ಲಿ ಉಪನಿಷತ್ತು ವೇದಾಂತಗಳಿರುವಂಥ ಎಲ್ಲ ಸುಳ್ಳು. ನೀಲಿ ಬಣ್ಣವೂ ಅಲ್ಲ, ಕೆಂಪು ಬಣ್ಣವೂ ಅಲ್ಲ, ದೇವಿಯೂ ಅಲ್ಲ, ವಿಷ್ಣುವೂ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಅವ್ರದ್ದೇ. ಹಾಗೆ ಯಾರು ಹೇಳಬೇಕಲ್ಲ. ಅದರಿಂದ ಈ ರೀತಿ ಸುಳ್ಳು ಹೇಳೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ಅದರಲ್ಲಿ ಬರ್ತದೆ, ಇನ್ನೊಂದು ಬಣ್ಣ ಇದೆ, ಪ್ರಕೃತಿ. ಅದು ಹಸಿರು, ಪ್ರಕೃತಿ ದೇವಿಯನ್ನು ನಾವು ಪೂಜಿಸ್ತೇವೆ. ಅದೇ ರೀತಿಯಲ್ಲಿ ಸನ್ಯಾಸಿಗಳು, ಸ್ವಾಮಿಗಳು, ತ್ಯಾಗಿಗಳು, ಸಾಧು ಸಂತರೆಲ್ಲ ಹಾಕುವಂಥದ್ದು ಕಾಷಾಯ ಬಣ್ಣ. ಅದು ಕೂಡ ಕೇಸರಿ ಅಲ್ಲ, ಕಾಷಾಯ ಬಣ್ಣ. ಅಂದರೆ ಎಲ್ಲೂ ಕೂಡ ಕೇಸರಿಯ ಉಲ್ಲೇಖವೇ ಇಲ್ಲದಂತಹ, ಕೇಸರಿ ಬಾವುಟ ಪ್ರಸ್ತಾಪ ಇಲ್ಲದಂತಹ ಹಿಂದೂ ಧರ್ಮದ ಮೇಲೆ ಅಥವಾ ಸನಾತನ ಧರ್ಮದ ಮೇಲೆ ಈ ರೀತಿ RSS ಬಾವುಟವನ್ನು ಹೇರುವಂಥದ್ದು ದೊಡ್ಡ ದ್ರೋಹ. ಇದು ಹಿಂದೂಗಳಿಗೆ ಅವರು ಮಾಡುವಂಥ ಅವಮಾನ, ಹಿಂದೂಗಳಿಗೆ RSS ಸಂಘ ಪರಿವಾರ BJPಗಳಿಂದ ಆಗುವಂಥ ದ್ರೋಹ ಅಂತ ಹೇಳೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ಇವರು ಹಿಂದೂ ದೇಶ ಮಾಡ್ತೇನೆ ಅಂತ ಹೇಳುವಂಥದ್ದು ಹಿಂದೂ ಧರ್ಮದ ಪರಿಪಾಲನೆಗಲ್ಲ, ಅವರ RSS ದೇಶ ಮಾಡ್ತೇವೆ ಅಂತ ಹೇಳುವಂಥದ್ದು, ಅವರ ಬಾವುಟವನ್ನು ಹೇರ್ತೇವೆ ಅಂತ ಹೇಳುವಂಥದ್ದು. ಅವರು ಭಗವದ್ಧ್ವಜ ಹಾರ್ತೇವೆ ಅಂತ ಹೇಳೋದು, ಭಗವದ್ಧ್ವಜ ನಮ್ಮದು ಹಿಂದೂ ಧರ್ಮದಲ್ಲ. ಕೆಂಪು ಕೋಟೆಯಲ್ಲಿ ಹಾರಿಸ್ತೇವೆ ಅಂತ ಹೇಳೋದು RSS ಧ್ವಜವನ್ನು ಹಾರಿಸ್ತೇವೆ ಅಂತ ಹೇಳೋದು ಅವರು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಎಂಥ ಅಪಾಯ ಇದೆ ಈ ದೇಶಕ್ಕೆ ಈ RSSನವರಿಂದ, ಈ BJPಗಳಿಂದ ಅಂತ ಹೇಳೋದು ನಾವು ಅರ್ಥ ಮಾಡ್ಕೊಳ್ಬೇಕು. ಅದು ಬಿಟ್ಟು ಅವು ಹೇಳಿದನ್ನೇ ನಾವು ಶಿರಸಾವಹಿಸಿದರೆ ಖಂಡಿತ ಕೂಡ ದೇಶಕ್ಕೆ ಅಪಾಯ ಇದೆ. ಆದ್ದರಿಂದ BJP RSS ಸಂಘ ಪರಿವಾರದ ಎಲ್ಲ ದ್ರೋಹವನ್ನು ನಾವು ಬಹಿರಂಗಪಡಿಸಬೇಕಾಗಿದೆ. ಜೊತೆಗೆ ನಾವೆಲ್ಲರಿಗೂ ಯುವ ಜನಾಂಗ ಅರ್ಥ ಮಾಡಿಕೊಳ್ಬೇಕಾಗಿದೆ. ಹಿಂದೂ ಧರ್ಮದ ರಕ್ಷಣೆಯ ಜೊತೆಗೆ ಭಾರತದ ರಕ್ಷಣೆ ಮಾಡಬೇಕು, ಭಾರತೀಯ ರಕ್ಷಣೆ ಆಗಬೇಕು ಅಂತ ಹೇಳಿದರೆ ಭಾರತೀಯರೆಲ್ಲರೂ ಕೂಡ, ಈ ಮಣ್ಣಲ್ಲಿ ಹುಟ್ಟಿದ ಪ್ರತಿಯೊಬ್ಬರೂ ಕೂಡ RSS ಸಂಘ ಪರಿವಾರ BJPಗಳನ್ನು ಧಿಕ್ಕರಿಸಬೇಕು. ಅದರಿಂದ ಮಾತ್ರ ಭಾರತಕ್ಕೆ ನೆಮ್ಮದಿ ಅಂತ ಹೇಳೋದನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.